ನಮಸ್ತೆ ಫ್ರೆಂಡ್ಸ್, ಪಾಪು ಮಮ್ಮಿ ರುಚಿ ಕಿಚನ್ಗೆ ಸ್ವಾಗತ. ಪಂಜಾಬಿ ಶೈಲಿಯ ದಾಲ್ ಫ್ರೈ ಮಾಡುವ ವಿಧಾನ. 1 ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ. ಇಷ್ಟು ಬೇಳೆ 6ರಿಂದ 7 ಜನಕ್ಕಾಗೋಷ್ಟು ದಾಲ್ ಆಗುತ್ತೆ. ಒಂದು ಕುಕ್ಕರ್ ಹಾಕ್ಕೊಂಡು ಚೆನ್ನಾಗಿ ತೊಳೆದು ಒಂದು ಹದದಲ್ಲಿ ನೀರಿಟ್ಕೊಂಡು ಒಂದು 4ರಿಂದ 5 ವಿಶಿಲ್ ಹೊಡ್ಸ್ಕೋಬೇಕು. ವಿಶಿಲ್ ಜಾಸ್ತಿ ಹೊಡ್ಸ್ಕೊಳ್ಳೋದ್ರಿಂದ ಬೇಳೆ ಚೆನ್ನಾಗೂ ಬೇಯುತ್ತೆ, ಹಾಗೆ ಮ್ಯಾಶ್ ಮಾಡೋ ಅವಶ್ಯಕತೆ ಇಲ್ಲ. ಬೇಳೆ ಬೇಯೋಕ್ಕೆ ಎಣ್ಣೆನೂ ಬೇಕಾಗಿಲ್ಲ, ಉಪ್ಪು ಬೇಕಾಗಿಲ್ಲ. ಇವಾಗ ಬೇಳೆ ರೆಡಿಯಾಗಿದೆ. ಬಿಸಿಯಾದ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. 1 ಚಿಟಿಕೆ ಹಿಂಗೆ ಹಾಕ್ಕೊಳ್ಳೋಣ. ಹಿಂಗೆ ಹಾಕೋದ್ರಿಂದ ದಾಲು ತುಂಬಾ ರುಚಿಯಾಗೂ ಇರುತ್ತೆ, ಜೀರ್ಣಕ್ರಿಯೆನೂ ಆಗುತ್ತೆ, ಗ್ಯಾಸ್ಟ್ರಿಕ್ಕು ಸಹ ಆಗೋದಿಲ್ಲ. 2 ಟೀ ಸ್ಪೂನ್ ಜೀರಿಗೆ, 2 ಟೀ ಸ್ಪೂನ್ ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 3 ಗೆಡ್ಡೆ ಸಣ್ಣದಾಗಿ ಹಚ್ಚಿಟ್ಕೊಂಡು ಈರುಳ್ಳಿ, ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಂತರ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದನ್ನು ಸಹ ಒಂದು 2 ಸುತ್ತು ತಿರುಗಿಸಿ ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಈ ಥರ ಅರ್ಧ ಭಾಗ ಮಾಡಿ ಕಟ್ ಮಾಡಿ ಹಾಕೋದ್ರಿಂದ ಹಸಿಮೆಣ್ಸಿನ್ಕಾಯಿ ಖಾರ ಚೆನ್ನಾಗಿ ಹಿಡಿಯುತ್ತೆ. ನೋಡಿ, ತಳ ಹಿಡಿದಾಗೆ ಚೆನ್ನಾಗಿ ತಿರುಗಿಸ್ಕೋಬೇಕು. 4 ಟೊಮೊಟೊ ಇದು ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ, ಇದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 1 ಟೀ ಸ್ಪೂನ್ ಅರಿಶಿನ, 1 ಟೀ ಸ್ಪೂನ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಧನಿಯಾ ಪುಡಿ, 1 ಟೀ ಸ್ಪೂನ್ ಗರಂ ಮಸಾಲ, ಒಂದು 2 ಸುತ್ತು ತಿರುಗಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಟೊಮೊಟೊ ಹಣ್ಣು ಮೆತ್ತಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ದಾಲು ತುಂಬಾ ರುಚಿಯಾಗೂ ಇರುತ್ತೆ, ಟೇಸ್ಟಿಯಾಗೂ ಬರುತ್ತೆ. ನೋಡಿ, ಬೇಯಿಸಿಟ್ಕೊಂಡಿರೋ ದಾಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ ನಂತರ ನಿಮ್ಗೆ ಎಷ್ಟದಕ್ಕೆ ಬೇಕು ಅಷ್ಟದಕ್ಕೆ ನೀವು ನೀರು ಹಾಕ್ಕೊಳ್ಳಿ. ಆದಷ್ಟು ಗಟ್ಟಿನೇ ಇರಲಿ ದಾಲು. ಗಟ್ಟಿ ಇರೋದ್ರಿಂದ ಚಪಾತಿಗೆ, ಅನ್ನಕ್ಕೆ, ಜೀರಾ ರೈಸ್ಗೆ ತುಂಬಾ ಟೇಸ್ಟಿಯಾಗಿರುತ್ತೆ, ಒಳ್ಳೆ ಕಾಂಬಿನೇಷನು ಇರುತ್ತೆ. ತೆಳುವಾದರೆ ಚೆನ್ನಾಗಿರಲ್ಲ. ಇವಾಗ ರೆಡಿಯಾಗಿದೆ ಪಂಜಾಬಿ ಶೈಲಿಯ ದಾಲ್ ಫ್ರೈ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಇದಕ್ಕೆ ಸರ್ವ್ ಮಾಡ್ಕೊಳ್ಳುವಾಗ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಳ್ಳಿ. ನಿಂಬೆಹಣ್ಣು ಹಾಕೋದ್ರಿಂದ ದಾಲ್ ತುಂಬಾ ರುಚಿಯಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಇದು ಆಪ್ಷನ್ನು, ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ರೆಡಿಯಾಗಿದೆ ದಾಲ್ ಫ್ರೈ. ಒಮ್ಮೆ ನೀವು ಟ್ರೈ ಮಾಡಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.